ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕವಿತಾ ಮೇಕಪ್ ಆರ್ಟಿಸ್ಟ್. ಈ ವ್ಲಾಗ್ ನಂಗೆ ತುಂಬ ಸ್ಪೆಷಲ್ ಆಗಿರುತ್ತೆ. ಯಾಕೆ ಅಂದರೆ ನನ್ನ ಫಸ್ಟ್ ಆರ್ಡರ್ ಕನ್ಫರ್ಮ್ ಆಗಿದೆ. ಮೇಕಪ್ ಕೋರ್ಸ್ ಎಲ್ಲ ಮುಗಿಸಿ ಇಷ್ಟು ತಿಂಗಳು ವೆಯ್ಟ್ ಮಾಡಿದ ಮೇಲೆ ನಂಗೆ ಆರ್ಡರ್ ಸಿಕ್ಕಿದೆ. ಇದಕ್ಕಿಂತ ಮುಂಚೆ ತುಂಬ ಆರ್ಡರ್ ಸಿಕ್ಕಿತ್ತು, ಬಟ್ ಪೇಮೆಂಟ್ ಜಾಸ್ತಿ ಹೇಳ್ತಿದ್ದೀರಾ ಅಂತೇಳಿ ಆರ್ಡರ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ರು. ಸೊ ಪರವಾಗಿಲ್ಲ, ಇವಾಗ ನನ್ನ ಆರ್ಡರ್ ಕನ್ಫರ್ಮ್ ಆಗಿದೆ. ನನಗೆ ಸಿಕ್ಕಿದ್ದು ಗೃಹ ಪ್ರವೇಶಕ್ಕೆ ಆರ್ಡರು. ಒಬ್ಬರಿಗೆ ಮೇಕಪ್ ಮಾಡಬೇಕಿತ್ತು, ಅಂದರೆ ಬಾಕ್ಸ್ ಫೋಲ್ಡಿಂಗ್, ಸ್ಯಾರಿ ಡ್ರಾಪಿಂಗ್, ಹೇರ್ ಸ್ಟೈಲ್ ಮತ್ತು ಒಂದು ಮೇಕಪ್ ಇತ್ತು. ಸರಿ ಅಂತ ಕಿಟ್ನೆಲ್ಲ ಕ್ಲೀನ್ ಮಾಡಿ ಪೂಜೆನ ಮಾಡ್ಕೊಂಡು ನನಗೆ ಆರ್ಡರ್ ಇದ್ದಿದ್ದು ಶುಕ್ರವಾರ. ಸೊ ಗುರುವಾರನೇ ನನಗೆ ಸ್ಯಾರಿ ಕೊಟ್ಟಿದ್ರು. ಫಸ್ಟ್ ನಾನು ಇಲ್ಲಿ ಕಂಪ್ಲೀಟ್ ಸ್ಯಾರಿನ ಐರನ್ ಮಾಡ್ಕೊತಾ ಇದ್ದೀನಿ. ನೋಡಿ, ಹಳೆ ಸ್ಯಾರಿನೇ ಆಗಲಿ ಹೊಸ ಸ್ಯಾರಿನೇ ಆಗಲಿ, ನೀವು ಫಸ್ಟು ಕಂಪ್ಲೀಟ್ ಸ್ಯಾರಿನ ಐರನ್ ಮಾಡ್ಕೊಳ್ಳೇಬೇಕು. ಬಿಕಾಸ್ ಸಿಕ್ಕಾಗಿರುತ್ತಲ್ವ, ನೀವು ಒಂದು ಕಡೆ ಲೈನ್ಸ್ನ ಕ್ರಿಯೇಟ್ ಮಾಡಿರ್ತೀರ, ಅದೊಂದು ಕಡೆ ಲೈನ್ಸ್ ಕ್ರಿಯೇಟ್ ಆಗಿರುತ್ತೆ, ಆಮೇಲೆ ನಿಮಗೆ ಕರೆಕ್ಟಾಗಿ ಅಳತೆ ಸಿಗಲ್ಲ. ಸೊ ಕಂಪ್ಲೀಟ್ ಸ್ಯಾರಿನ ಐರನ್ ಮಾಡ್ಕೊಂಡು ನೀವು ಐರನ್ನ ಸ್ಟಾರ್ಟ್ ಮಾಡಿ. ಮತ್ತು ನಿಮ್ಗೇನಾದರೂ ಬಾಕ್ಸ್ ಫೋಲ್ಡಿಂಗ್ ಮಾಡೋದ್ರಲ್ಲಿ ಮತ್ತು ಐರನ್ ಮಾಡೋದ್ರಲ್ಲಿ ಡೌಟ್ ಇದ್ದರೆ ನಾನು ಯೂಟ್ಯೂಬ್ ಚಾನಲ್ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೀವು ಅಲ್ಲಿ ಹೋಗಿ ಚೆಕ್ ಮಾಡಿ. ನಿಮ್ಗೇನಾದರೂ ಆ ವಿಡಿಯೋ ಯೂಸ್ಫುಲ್ ಆದರೆ ಪ್ಲೀಸ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಮತ್ತು ನಾನು ಒಂದು ಬಾಕ್ಸ್ ಫೋಲ್ಡಿಂಗ್ಗೆ 250 ಚಾರ್ಜ್ ಮಾಡ್ತೀನಿ. ನಿಮ್ಗೇನಾದರೂ ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಬೇಕಿದ್ದರೆ ನನಗೆ DM ಮಾಡಿ, ನಾನು ನಿಜವಾಗ್ಲೂ ಮಾಡಿ ಕೊಡ್ತೀನಿ. ಆ್ಯಂಡ್ ಇದು ನನ್ನ ಫೈನಲ್ ಬಾಕ್ಸ್ ಫೋಲ್ಡಿಂಗ್. ಕ್ಲೈಂಟ್ ನನಗೆ 6 ಗಂಟೆಗೆ, ಅಂದರೆ ಬೆಳಗಿನ ಜಾವ 6 ಗಂಟೆಗೆ ಕನ್ಫರ್ಮ್ ಮಾಡಿದರು. ಅದಾದಮೇಲೆ ಮತ್ತೆ ಕಾಲ್ ಮಾಡಿ 6 ಗಂಟೆ ಅಲ್ಲ, ಒಂದು 4 ಗಂಟೆಗೆ ಬನ್ನಿ ಅಂತ ಹೇಳಿದ್ರು. ಸರಿ ಅಂತ ನಾನು, ನಮ್ಮ ಅಕ್ಕ ಮತ್ತು ನಮ್ಮ ಅಪ್ಪ ಹೋಗ್ತಾ ಇದ್ದೀವಿ. ಅಕ್ಕ ನನಗೆ ಹೆಲ್ಪ್ ಮಾಡೋಕ್ಕೆ ಬರ್ತಿದ್ರು. ಅಪ್ಪ ನನಗೆ ಸ್ವಲ್ಪ ಲೊಕೇಶನ್ ತನಕ ರಿಂಗ್ ಲೈಟ್ ಮತ್ತು ಬ್ಯಾಗ್ನ ಎತ್ಕೊಬರೋಕ್ಕೆ ಹೆಲ್ಪ್ ಮಾಡಿದ್ರು. ಅಂದರೆ ಅವ್ರ ಲೊಕೇಶನ್ ವಾಕಬಲ್ಲೇ ಇತ್ತು. ಸರಿ ಅಂತ 3 ಜನ ಹೋದ್ವಿ. ಅದಾದಮೇಲೆ ಅಪ್ಪ ರಿಟರ್ನ್ ಹೋದರು. ನನ್ನ ಕ್ಲೈಂಟ್ ಸ್ಕಿನ್ ಬಂದುಬಿಟ್ಟು ಡಸ್ಕಿ ಸ್ಕಿನ್ ಆಗಿತ್ತು, ಮತ್ತು ಅವರ ಸ್ಕಿನ್ ಕಾಂಬಿನೇಷನ್ ಇತ್ತು. ಅವ್ರಿಗೆ ಯಾವ ರೀತಿ ಮೇಕಪ್ ಬೇಕು ಅಂತ ಕೇಳಿದಾಗ ಅವರು ಸಿಂಪಲ್ ಆ್ಯಂಡ್ ನ್ಯಾಚುರಲ್ ಮೇಕಪ್ ಬೇಕು, ನಾನು ನನ್ನ ಥರನೇ ಕಾಣಬೇಕು ಅಂತ ಹೇಳಿದ್ರು. ಸರಿ ಅಂತ ನಾನು ಅವ್ರು ಹೇಳ್ದಂಗೆ ನಾನು ಮೇಕಪ್ ಮಾಡಿ ಕೊಟ್ಟೆ. ಸೊ ಕ್ಲೈಂಟಿಗೆ ಯಾವ ರೀತಿ ಎಷ್ಟಲ್ಲಿ ಬೇಕು ಅಂತ ಮೊದಲೇ ನನ್ನ ಹತ್ರ ಡಿಸ್ಕಸ್ ಮಾಡಿದರು. ಸೊ ಅದೇ ರೀತಿ ಎಷ್ಟೆಲ್ಲ ಮಾಡಿ ಕೊಡ್ತಾ ಇದ್ದೀನಿ. ಮತ್ತು ಯೂರಿಯರ್ಸ್ಗೆ ಯಾವುದೇ ರೀತಿ ಮಿಷಿನ್ ವರ್ಕ್ ಬೇಡ ಅಂದಿದ್ರು. ಸೊ ಅವ್ರಿಗೆ ಯಾವ ರೀತಿ ಬೇಕೋ ಅದೇ ರೀತಿ ಎಷ್ಟೆಲ್ಲ ಮಾಡಿ ಕೊಟ್ಟು ಅವರಿಗೆ ಸ್ಯಾರಿ ಡ್ರಾಪ್ ಮಾಡಿ. ಸೊ ಇದು ಇವರ ಫೈನಲ್ ಲುಕ್ ಆಗಿರುತ್ತೆ. ಸೊ ನನ್ನ ವರ್ಕ್ ಕಂಪ್ಲೀಟ್ ಆದಮೇಲೆ ನಾನು ಪೇಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ಸೊ ಅಷ್ಟಲ್ಲಿ ಇನ್ನಿಬ್ಬರು ಬಂದುಬಿಟ್ಟು ಅವ್ರ ಮೇಕಪ್ ಚೆನ್ನಾಗಿದೆ, ನನಗೂ ಸ್ಯಾರಿ ಡ್ರಾಪಿಂಗ್ ಹೇರ್ ಮೇಕಪ್ ಮಾಡಿ ಕೊಡಿ ಅಂತ ಹೇಳಿದ್ರು. ಸರಿ ಅಂತ ಕ್ಲೈಂಟ್ ಬರೋಷ್ಟರಲ್ಲಿ ಫಸ್ಟ್ ಅವ್ರ ಸ್ಯಾರಿನ ಪ್ರೀ ಪ್ಲೇಟಿಂಗ್ ಮಾಡ್ಕೊತಾ ಇದ್ದೆ. ಇವರು ನನ್ನ ಸೆಕೆಂಡ್ ಕ್ಲೈಂಟ್. ಇವರು ಆ್ಯಕ್ಚುಲಿ ಮೇಕಪ್ ಯಾವ ರೀತಿ ಬೇಕು ಅಂತ ಹೇಳಿದ್ರು ಅಂದರೆ, ಅವ್ರ ಫೇಸಲ್ಲಿ ತುಂಬ ಮಾರ್ಕ್ಸ್ ಇದೆ, ಪಿಗ್ಮೆಂಟ್ ಇದೆ, ಆ್ಯಕ್ನೆ ಇದೆ, ಅದನ್ನು ಸ್ವಲ್ಪ ಕ್ಲಿಯರ್ ಮಾಡಿ ಕೊಡಿ, ನನಗೂ ನ್ಯಾಚುರಲ್ ಮೇಕಪ್ ಬೇಕು ಅಂತ ಹೇಳಿದ್ರು. ಸರಿ ಅಂತ ಅವ್ರಿಗೂ ಮೇಕಪ್ ಸ್ಟಾರ್ಟ್ ಮಾಡಿದೆ. ಇವರಿಗೆ ಯಾವ ರೀತಿ ಮೇಕಪ್ ಬೇಕೋ ಅದೇ ರೀತಿ ಮೇಕಪ್ ಮಾಡಿದೆ. ಮತ್ತು ಹೇರ್ ಸ್ಟೈಲ್ ಯಾವ ರೀತಿ ಬೇಕು ಅಂತ ಕೇಳಿದಾಗ, ನೀವು ಯಾವುದಾದ್ರು ಸೆಲೆಕ್ಟ್ ಮಾಡಿ ನಂಗೆ ಹಾಕ್ಕೊಡಿ, ಓಕೆ ಅಂತ ಹೇಳಿದ್ರು. ಸರಿ ಅಂತ ಇವ್ರ ಸ್ಯಾರಿ, ಇವ್ರ ಮೇಕಪ್ ನೋಡಿದ್ಮೇಲೆ ಈ ಹೇರ್ ಸ್ಟೈಲ್ ಅವರಿಗೆ ಸೂಟ್ ಆಗುತ್ತೆ ಅಂತ ಅನ್ನಿಸ್ತು. ಸೊ ಅದೇ ರೀತಿ ಹೇರ್ ಸ್ಟೈಲ್ನ ಮಾಡಿಕೊಟ್ಟೆ. ಇವ್ರ ಹೇರ್ ಸ್ಟೈಲ್ ಆ್ಯಕ್ಚುಲಿ ತುಂಬ ಜನ ಇಷ್ಟಪಟ್ಟರು. ಸೊ ಇದು ಅವರ ಫೈನಲ್ ಲುಕ್. ಇವರು ನನ್ನ 3ನೇ ಕ್ಲೈಂಟ್. ಇವ್ರಿಗೂ ಅಷ್ಟೇ ತುಂಬ ಸಿಂಪಲ್ ಮೇಕಪ್ ಬೇಕಿತ್ತು. ಮೇಕಪ್ ಎಲ್ಲ ಕಂಪ್ಲೀಟ್ ಮಾಡಿ ಇವರಿಗೆ ಮೆಸ್ಸಿ ಹೇರ್ ಸ್ಟೈಲ್ನ ಮಾಡಿಕೊಟ್ಟೆ. ಆ್ಯಂಡ್ ಇದು ಅವರ ಫೈನಲ್ ಲುಕ್ ಆಗಿರುತ್ತೆ. ಮತ್ತು ತುಂಬ ಜನ ಏನು ಮಾಡ್ತೀರಂದರೆ, ಮೇಕಪ್ ಕೋರ್ಸ್ ಕಂಪ್ಲೀಟ್ ಮಾಡಿ ಎಷ್ಟು ತಿಂಗಳಾದರೂ ನಂಗೆ ಆರ್ಡರ್ ಸಿಗ್ತಿಲ್ಲ ಅಂತೇಳಿ ಆ ಕೆಲಸನ ಅಲ್ಲೇ ಡ್ರಾಪ್ ಮಾಡಿರ್ತೀರ. ಪ್ಲೀಸ್ ಆ ಕೆಲಸ ಡ್ರಾಪ್ ಮಾಡೋಕ್ಕೆ ಹೋಗಬೇಡಿ. ಒಂದಲ್ಲ ಒಂದು ನಿಮಗೆ ಕ್ಲೈಂಟ್ ಸಿಕ್ಕೇ ಸಿಗ್ತಾರೆ. ಒಂದು ಕ್ಲೈಂಟ್ ಸಿಕ್ಕಿದ್ರೆ ಸಾಕು, ನಿಮಗೆ ನೆಕ್ಸ್ಟ್ ಆರ್ಡರ್ ಸಿಗ್ತಾನೆ ಇರುತ್ತೆ ಕಂಟಿನ್ಯೂಸ್ ಆಗಿ, ನೀವು ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಫಾರ್ ಎಕ್ಸಾಂಪಲ್ ನನಗೆ ಸಿಕ್ಕಿದ್ದು ಫಸ್ಟ್ ಆರ್ಡರ್ ಒಂದೇ ಮೇಕಪ್, ಬಟ್ ನಾನಲ್ಲಿ ಮಾಡಿದ್ದು 2-3 ಮೇಕಪ್. ಅಂದರೆ ತುಂಬ ಹೇರ್ ಸ್ಟೈಲ್ಸ್ ಮಾಡಿದೆ, ಬಟ್ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಸೊ ಎಲ್ಲರೂ ವೆಯ್ಟ್ ಮಾಡಿ, ನಿಮಗೂ ಆರ್ಡರ್ ಸಿಗುತ್ತೆ. ಪೇಮೆಂಟ್ ಎಲ್ಲ ಕ್ಲಿಯರ್ ಮಾಡ್ಕೊಂಬಂದು ಮನೇಲಿ ರೆಸ್ಟ್ ಮಾಡೋಣ ಅಂದ್ಕೊಂಡೆ. ಆವಾಗ ಗೊತ್ತಾಯಿತು ಬೂಬು ನಮ್ಮ ಮನೇಲಿದ್ದಾನೆ ಅಂತ. ಬೂಬು ಇದ್ರೆ ನಿದ್ದೆ ಮಾಡೋಕ್ಕಾಗಲ್ಲ. ಸೊ ಹಾಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡೆ.
ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.